ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಕನ್ನಡ ಲುಕ್ಸ್ಗೆ ವೆಲ್ಕಮ್. ಸ್ನೇಹಿತರೆ, ಇವತ್ತು ನಾನು ನ್ಯಾಚುರಲ್ ಆಗಿ ನಾವು ಒಂದೊಂದೆಲ್ಲ ನಮಗೆ ವೈಟ್ ಹೇರ್ಸ್ ಎಲ್ಲ ಬಂದಿರುತ್ತಲ್ಲ, ಅದನ್ನೆಲ್ಲ ನಾವು ಕವರ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ನಾವು ನ್ಯಾಚುರಲ್ ಆಗಿ ಈ ಪೌಡರ್ನ ಬಳಸಿ ನಾವು ವೈಟ್ ಗ್ರೇ ಹೇರ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲನೂ ಬ್ಲಾಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೂಡ ಈ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ಇದೆಲ್ಲನೂ ನ್ಯಾಚುರಲ್ ಆಗಿರೋ ಅಂಥದ್ದು, ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ಸ್ನ ಯೂಸ್ ಮಾಡಿಲ್ಲ. ಇಲ್ಲಿ ನಾನು ಬಂದು ಮೊದಲು ಮೆಹಂದಿ ಪೌಡರ್ನ ತೊಗೊಂಡಿದ್ದೀನಿ. ಇದು ನೋಡ್ತಾ ಇರ್ಬೋದು, ನೀವು ಯಾವುದೇ ಕಂಪ್ನಿದು ಕೂಡ ತೊಗೋಬೋದು. ಇದು ಪ್ಯೂರ್ ಪೌಡರ್ ಮಾಡಿರೋದು, ನ್ಯಾಚುರಲ್ ಹೆನ್ನ ಅಂತ ಕೂಡ ಇದೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಅಂದರೆ ಕೆಲವೊಂದು ಹರ್ಬಲ್ಸ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿದ್ದಾರೆ. ಹಾಗೆ ಇದು ಬಂದು ಇಂಡಿಕಾ ಪೌಡರ್ ಅಂತ, ಇದು ಕೂಡ ಅಷ್ಟೇ ನೀವು ಗೂಗಲಲ್ಲೆಲ್ಲ ಸರ್ಚ್ ಮಾಡಿದರೆ ಬರುತ್ತೆ. ಅದು ಇಂಡಿಕಾ ಅಂತ ಒಂದು ಗಿಡ ಬರುತ್ತೆ. ಈ ಇಂಡಿಕಾ ಪೌಡರ್ ಬಂದು ಬ್ಲ್ಯಾಕ್ ಆಗೋದಕ್ಕೆ ಯೂಸ್ ಮಾಡೋದು. ಹಾಗೆ ಇಲ್ಲಿ ನಾನು ಇದಕ್ಕೆ ನೀಲಗಿರಿ ತೈಲ ಮತ್ತು ಲವಂಗ ತೈಲ ಬರುತ್ತಲ್ಲ ಅದನ್ನು ಕೂಡ ತೊಗೊಂಡಿದ್ದೀನಿ. ಅದನ್ನು ಏನಕ್ಕೆ ಅಂದರೆ ಕೆಲವೊಬ್ಬರಿಗೆ ಕೋಲ್ಡ್ ಎಲ್ಲ ಆಗುತ್ತೆ ಅಂತಾರಲ್ಲ, ಹಾಗಾಗಿ ಅದು ಸ್ವಲ್ಪ ಕೋಲ್ಡ್ ಆಗದೆ ಇರೋದಕ್ಕೆ ಒಂದು 2 ಆನೆಯಷ್ಟು ನೀಲಗಿರಿ ತೈಲನ ಯೂಸ್ ಮಾಡಿಕೊಂಡ್ರೆ ಕೋಲ್ಡ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ. ಇಲ್ಲಿ ನೋಡ್ತಾ ಇರ್ಬೋದು, ಮೊದಲು ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಪೌಡರ್ನ ಹಾಕ್ತಾಯಿದ್ದೀನಿ. ಅಂದರೆ ಮೆಹಂದಿ ಪೌಡರ್ ಬರುತ್ತಲ್ಲ, ನೀವು ಪೌಡರ್ನ ಚೆನ್ನಾಗಿ ಒಣಗಿಸ್ಬಿಟ್ಟು ಪುಡಿ ಕೂಡ ಮಾಡಿ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಮೆಹಂದಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಮೊದಲು ನಾನು. ಇದು ಬಂದು ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ಇತ್ತು, ನಾನು ಆಲ್ರೆಡಿ ಯೂಸ್ ಮಾಡಿ ನನಗೆ ಇದ್ರದ್ದು ರಿಸಲ್ಟ್ ಬಂದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು. ಮೊದಲೇ ನಾನು ನಿಮಗೆ ತೋರಿಸ್ತಾ ಇಲ್ಲ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಲವಂಗ ತೈಲ ಬರುತ್ತಲ್ಲ ಅದನ್ನು ಒಂದು 2 ಡ್ರಾಪಷ್ಟು ಹಾಕಿದ್ದೀನಿ. ಹಾಗೆ ನೀಲಗಿರಿ ತೈಲ ಕೂಡ ಅಷ್ಟೇ ಒಂದು 2 ಡ್ರಾಪಷ್ಟು ಹಾಕಿದ್ದೀನಿ. ಇದೆಲ್ಲ ನಿಮಗೆ ಮೆಡಿಕಲಲ್ಲೆಲ್ಲ ಸಿಗುತ್ತೆ, ನೀವು ಕೇಳಿರೆ. ಇವು ಕೂಡ ಅಷ್ಟೇ 2 ಡ್ರಾಪಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಕೆಲವೊಬ್ರಿಗೆ ನೆಗಡೆ ಆಗೋದು ಮತ್ತು ತಲೆನೋವು ಬರೋದು ಈ ಥರದ್ದೆಲ್ಲ ಆಗುತ್ತಲ್ಲ, ಅದಕ್ಕೆಲ್ಲನೂ ಈ ಥರ ಹಾಕೋದ್ರಿಂದ ಅದು ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಇವು 2 ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು 2 ಡ್ರಾಪಷ್ಟು ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಜಾಸ್ತಿ ನೀರು ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಫೈನಲಿ ಇದು ಈ ರೀತಿ ಆಗುತ್ತೆ. ಮಿಕ್ಸ್ ಮಾಡಿದಾಗ ಈ ರೀತಿ ಆದಮೇಲೆ ಇದನ್ನು ನೈಟ್ ಪೂರ್ತಿ ಹೀಗೆ ಇಟ್ಬಿಡಿ. ಒಂದು ಓವರ್ ನೈಟ್ ಪೂರ್ತಿ ಇಡ್ಬೋದು, ಇಲ್ಲ ನೀವು ಹಾಗೆ ಕಲಿಸ್ಬಿಟ್ಟು ಕೂಡ ಹಚ್ಕೋಬೋದು. ನಿಮ್ಮ ಆಪ್ಷನಲ್ಲು, ನಿಮಗೆ ಯಾವ ರೀತಿ ಟೈಮ್ ಸಿಗುತ್ತೆ ಅದನ್ನು ನೋಡಿಕೊಂಡು ನೀವು ಮಾಡ್ಕೋಬೋದು. ಬಟ್ ನಾನಿಲ್ಲಿ ನೈಟೇ ಇದನ್ನು ನೋಡಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ಏನು ಹಾಕಿದ್ದೀನಿ ಅಂದರೆ ಎಣ್ಣೆ ಪೌಡರ್ ಒಂದು 2 ಸ್ಪೂನಷ್ಟು ಹಾಕಿದ್ದೀನಿ. ಹಾಗೆ ಲವಂಗದ ಎಣ್ಣೆ 2 ಸ್ಪೂನ್ 2 ಡ್ರಾಪು, ಹಾಗೆ ನೀಲಗಿರಿ ತೈಲ ಕೂಡ ಒಂದು 2 ಡ್ರಾಪು, ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಓವರ್ ನೈಟ್ ಪೂರ್ತಿ ಹಾಗೆ ಇಡ್ತಾ ಇದ್ದೀನಿ. ಇದು ಬಂದು ನೋಡ್ತಾ ಇರ್ಬೋದು, ಎಷ್ಟು 50 ಗ್ರಾಮ್ ಇದೆ. ಇದು ಬಂದು ಅಮೌಂಟ್ ಬಂದು 30 ರುಪೀಸ್ ಇದೆ. ನೀವು 1 kg ಈ ಥರ ಕೂಡ ಸಿಗುತ್ತೆ, ತೊಗೊಬಂದು ಇಟ್ಕೋಬೋದು. ಹಾಗೆ ಇದಕ್ಕೆ ಏನೆಲ್ಲ ಹಾಕಿದ್ದಾರೆ ಅಂತ ಕೂಡ ಹಾಕಿದ್ದಾರೆ. ಆಮ್ಲ ಮತ್ತು ದಾಸವಾಳದ್ದು ಎಲೆ ಈ ಥರದ್ದೆಲ್ಲ ಕೆಲವೊಂದೆಲ್ಲ ಇದಕ್ಕೆ ಮಿಕ್ಸ್ ಮಾಡಿದ್ದಾರೆ. ಹಾಗೆ ಇದು ಬಂದು ಇಂಡಿಕಾ ಪೌಡರು. ಇಂಡಿಕಾ ಅಂತ ಒಂದು ಗಿಡ ಬರುತ್ತೆ, ಇದು ಬಂದು ಬ್ಲಾಕ್ ಆಗೋದಕ್ಕೆ ಯೂಸ್ ಮಾಡೋದು. ಇದನ್ನು ನೆಕ್ಸ್ಟು ಡೇ ಅಪ್ಲೈ ಮಾಡೋದು. ನೆಕ್ಸ್ಟ್ ಡೇ ನಾನು ತೋರಿಸ್ತೀನಿ. ಈಗ ಮೊದಲು ನಾವು ಇದನ್ನು ನೆನೆಸಿಟ್ಟಿದ್ದೀವಲ್ವ, ಇದನ್ನು ಓವರ್ ನೈಟ್ ಪೂರ್ತಿ ಹಾಗೆ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ನೋಡಿ, ಬೆಳಗ್ಗೆ ಈ ರೀತಿ ಆಗಿದೆ. ಇದನ್ನು ಈಗ ನಾನು ಮಿಕ್ಸ್ ಮಾಡಿಕೊಂಡು ತಲೆಗೆ ಹಚ್ಕೋಬೇಕು. ನೀಟಾಗಿ ಒಂದು ಕಡೆಯಿಂದ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಮೆಹಂದಿ ಹಾಕೋದ್ರಿಂದ ಅದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಅಂತಲೇ ಹೇಳ್ಬೋದು. ತಂಪಾಗುತ್ತೆ, ತುಂಬ ಹೀಟ್ ಬಾಡಿ ಇರೋರಿಗೆಲ್ಲ ತಂಪು ಕೂಡ ಆಗುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಡ್ರೆಸ್ ಕೂಡ ಅಷ್ಟೇ. ನೀವು ಇದೇನಂತ ಏನು ಡ್ರೆಸ್ಗೆಲ್ಲ ಏನು ಆಗೋದಿಲ್ಲ, ನೀಟಾಗಿ ಹಚ್ಕೊಂಡು ಕವರ್ ಮಾಡ್ಕೊಂಡ್ರೆ ಏನು ಡ್ರೆಸ್ಗೆಲ್ಲ ಆಗೋದಿಲ್ಲ. ಹಾಗಾಗಿ ನಾನಿಲ್ಲಿ ಡ್ರೆಸ್ ನೋಡ್ತಾ ಇರ್ಬೋದು, ಇದು ಮಾಮೂಲಿ ಮನೇಲಿ ಯೂಸ್ ಮಾಡೋ ಅಂಥ ಟಾಪು, ಹಾಗಾಗಿ ಅದನ್ನೇ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ನನಗೆ ಕೆಲವೊಂದೆಲ್ಲ ವೈಟ್ ಹೇರ್ಸ್ ಎಲ್ಲ ಆಗಿದೆ. ಹಾಗಾಗಿ ಅದನ್ನು ಕವರ್ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವುದ್ಯಾವುದು ಕೆಮಿಕಲ್ ಎಲ್ಲ ಹಾಕಿರೋ ಅಂಥದ್ದೆಲ್ಲ ತಂದು ಹಚ್ಚೋ ಬದಲು ಈ ರೀತಿ ನ್ಯಾಚುರಲಾಗಿ ಮನೆಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಒಂದು 2 ಸರಿ ಹಾಕ್ಕೊಂಡಿದ್ದೀನಿ ನಾನು, ಒಳ್ಳೆ ಎಫೆಕ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಕೆಲವೊಂದು ವೈಟ್ ಹೇರ್ಸ್ ಎಲ್ಲ ಕಾಣ್ತಾ ಇದೆ ನನಗೆ. ಹಾಗಾಗಿ ಅದು ಕವರ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಮೆಥಡ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ನನಗೆ ಹೆಲ್ಪ್ಫುಲ್ ಆಗಿದೆ, ಹಾಗಾಗಿ ನಾನು ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಈಗ ವಿಡಿಯೋದಲ್ಲಿ ಶೇರ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲ ವೈಟ್ ಹೇರ್ಸ್ ಎಲ್ಲ ಆಗಿರುತ್ತಲ್ಲ. ಹಾಗೆ ಇದು ಸ್ವಲ್ಪ ಹಾಕೊಂಡಾಗ ಏನಾಗುತ್ತೆ ಅಂದರೆ ಕೆಂಜುಗೆ ಕಾಣುತ್ತೆ ಹೇರ್ಸು, ಏಕೆಂದರೆ ಮೆಹಂದಿ ಹಾಕಿರ್ತೀವಲ್ವ, ಹಾಗಾಗಿ ಸ್ವಲ್ಪ ಕೆಂಜುಗಾಗುತ್ತೆ. ಓಕೆ, ಈಗೆಲ್ಲ ಆಲ್ಮೋಸ್ಟ್ ಎಲ್ರದ್ದು ಕೆಂಜುಗಿದ್ದೇ ಇರುತ್ತೆ, ಅಂದರೆ ತುಂಬ ಏನಲ್ಲ, ಸ್ವಲ್ಪ ಆ ಥರ ಕಾಣುತ್ತೆ ಅಷ್ಟೇ. ಬಟ್ ವೈಟ್ ಹೇರ್ಸ್ ಎಲ್ಲ ಕವರ್ ಆಗುತ್ತೆ, ಅದೊಂದು ಖುಷಿ. ಬಟ್ ನ್ಯಾಚುರಲ್ ಅಲ್ವಾ, ಹಾಗಾಗಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ.
ಈಗ ನೋಡಿ ಈ ರೀತಿ ಕಲಿಸ್ಕೊಂಡಿರ್ತೀವಲ್ಲ, ನೀಟಾಗಿ ಒಂದು ಕಡೆಯಲ್ಲಿಂದ ಅಪ್ಲೈ ಮಾಡ್ಕೊಂಡು ಬರಬೇಕು. ಇದು ಕೈಯಲ್ಲೇ ಹಾಕೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ, ಯಾಕೆಂದರೆ ಮೆಹಂದಿ ಅಲ್ವಾ. ಹಾಗಾಗಿ ನೀವು ಬೇಕು ಅಂದರೆ ಗ್ಲೌಸ್ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಕೈಯಲ್ಲೇ ಹಚ್ಕೊತಾ ಇದ್ದೀನಿ. ನೀಟಾಗಿ ಒಂದು ಕಡೆಯಿಂದ ಅಪ್ಲೈ ಮಾಡ್ಕೊಂಡೋಗಿ ಒಂದು ಬಾಚಿಂಗೆ ಕೂಡ ಇಲ್ಲ, ನಿಮ್ಗೆ ಯಾರಾದರೂ ಹಚ್ಚೋದಕ್ಕಿದ್ದಾರೆ ಅಂದರೆ ಅವ್ರ ಹತ್ರ ಹಚ್ಚಿಸ್ಕೊಳ್ಳಿ. ಇನ್ನು ನೀಟಾಗಿ ಅವರೊಂದು ಕಡೆಯಲ್ಲಿಂದ ಹಚ್ಚುತ್ತಾರಲ್ವ, ಅದು ಹೆಲ್ಪ್ ಆಗುತ್ತೆ. ನೀಟಾಗಿ ಒಂದು ಕೂದಲನ್ನ ಬಗೆ ಮಾಡಿಕೊಂಡು ಎಲ್ಲ ಕಡೆನೂ ಈ ರೀತಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ನಾನು. ನೀವು ಕೂದಲನ್ನ 2 ಪಾರ್ಟಿಷನ್ ಮಾಡ್ಕೊಬಿಟ್ಟು ಆ ಕಡೆ ಈ ಕಡೆ ಒಂದು ಸೈಡಿಂದ ನೀಟಾಗಿ ಹಚ್ಕೊಂಡು ಹೋಗ್ಬಿಟ್ರೆ ನೀಟಾಗಿ ಎಲ್ಲ ಫುಲ್ಲು ಕವರ್ ಆಗುತ್ತೆ. ಈಗ ಮೊದಲು ನಾನು ಮೇಲ್ಭಾಗ ಮಾತ್ರ ಹಚ್ಕೊತಾ ಇದ್ದೀನಿ ನೋಡಿ ಈ ರೀತಿ. ಈಗ ನೋಡಿ ಈ ರೀತಿ 2 ಭಾಗ ಮಾಡ್ಕೊಳ್ಳಿ. 2 ಭಾಗ ಮಾಡಿಕೊಂಡು ಆ ಕಡೆ ಈ ಕಡೆ ಒಂದೇ ಸಮ ನೀಟಾಗಿ ನೋಡಿಕೊಂಡು ನೀವು ಹಚ್ಕೊಂಡ್ರೆ ನೀವೇ ಹಚ್ಕೋಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ನೀಟಾಗಿ ಹಚ್ಕೋಬೋದು ಅಷ್ಟೇ ನೋಡಿಕೊಂಡು. ಹಾಗೆ ಕೂದಲಿಗೂ ಕೂಡ ಅಷ್ಟೇ. ನಂದು ತುಂಬಾ ಲೆಂತಿ ಏರಿತ್ತು. ನಾನು ಮುಡಿ ಕೊಟ್ಟಿದ್ದೆ, ಅಂದರೆ ನನ್ನ ಮಗಳು ಹುಟ್ಟಿದಾಗ ಮುಡಿ ಕೊಟ್ಟಿದ್ದೆ. ಹಾಗಾಗಿ ಈಗ ಮತ್ತೆ ಇಷ್ಟು ಏರ್ಸ್ ಬಂದಿದೆ. 3 ವರ್ಷದಲ್ಲಿ ಇಷ್ಟು ಬೆಳೆದಿದೆ ನೋಡಿ ನಂದು ಏರ್ಸು. ಈಗ ನೋಡಿ ಒಂದು ಕಡೆಯಲ್ಲಿಂದ ಕೂಡ ಅಷ್ಟು ನೀಟಾಗಿ ಎಲ್ಲನೂ ಭಾಗ ಮಾಡಿಕೊಂಡು ಎಲ್ಲ ಕಡೆಗೂ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾವೇನು ಕಲಿಸಿರ್ತೀವಲ್ವ ಅದಷ್ಟು ಕೂಡ ನೀಟಾಗಿ ಖಾಲಿ ಆಗೋ ರೀತಿ ಪೂರ್ತಿ ಕೂದಲಿಗೂ ಕೂಡ ಅಷ್ಟೇ ಪೂರ್ತಿ ಅಪ್ಲೈ ಆಗಬೇಕು. ಆ ರೀತಿ ನೀಟಾಗಿ ಫುಲ್ ಎಲ್ಲ ಅಪ್ಲೈ ಮಾಡ್ಕೊಬಿಟ್ಟು ಒಂದು ಗಂಟು ಕಟ್ಬಿಡಿ. ನೀಟಾಗಿ ಗಂಟು ಕಟ್ಬಿಟ್ಟು ಒಂದು ಕ್ಲಿಪ್ನ ಹಾಕ್ಬಿಡಿ. ಹಾಗೆ ನಿಮಗೆ ವೈಟ್ ಏರ್ಸು ತುಂಬ ಜಾಸ್ತಿ ಇದೆ ಅಂದರೆ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಸ್ವಲ್ಪ ಜಾಸ್ತಿನೇ ಹಚ್ಕೊಳ್ಳಿ. ಈ ರೀತಿ ನೀಟಾಗೆಲ್ಲ ಹಚ್ಕೊಬಿಟ್ಟು 1 ಅವರಷ್ಟು ಹಾಗೆ ಇರಲಿ. ಅದಾದಮೇಲೆ ನೀವು ಅದನ್ನು ವಾಶ್ ಮಾಡ್ಕೋಬೇಕು. ಈಗ ನೋಡಿ 1 ಅವರ್ ಆಗಿದೆ. ಈ ರೀತಿ ಎಲ್ಲ ಒಣಗಿದೆ ಸ್ವಲ್ಪ. ಈಗ ನಾನು ಇದನ್ನು ವಾಶ್ ಮಾಡ್ಕೊತಾ ಇದ್ದೀನಿ. ನೀವು ಫುಲ್ ಸ್ನಾನ ಮಾಡ್ತೀರಂದ್ರೆ ಕೂಡ ಸ್ನಾನ ಮಾಡ್ಬೋದು, ಇಲ್ಲ ಹೇರ್ ಮಾತ್ರ ಹಾಗೆ ತೊಳಿತೀವಿ ಅಂದರೂ ಕೂಡ ತೊಳ್ಕೊಬೋದು. ನಾನಿಲ್ಲಿ ಮೊದಲು ಹೇರ್ಸ್ ಎಲ್ಲ ನೀಟಾಗಿ ತೊಳ್ಕೊತಾ ಇದ್ದೀನಿ, ಯಾಕೆಂದರೆ ಅದು ಫುಲ್ಲು ಮೆಹಂದಿ ಇರುತ್ತಲ್ಲ ಫುಲ್ ರೆಡ್ ಥರ ಬರುತ್ತೆ. ಹಾಗಾಗಿ 1 ಅವರ್ ಆಗಿದೆ. ಈಗ ನಾನು ಹೇರ್ ವಾಶ್ನ ಮಾಡಿಕೊಂಡು ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ. ನೋಡಿ ಇದು ಹೇರ್ ವಾಶ್ ಆಯಿತು. ಹೇರ್ ವಾಶ್ ಆದಮೇಲೆ ನೋಡಿ ಈ ರೀತಿ ಕಾಣ್ತಾ ಇದೆ. ಫುಲ್ ಮೆಹಂದಿ ಹಾಕಿರ್ತೀನಲ್ವ, ಫುಲ್ ವೈಟ್ ಇರುತ್ತಲ್ಲ ಕೆಲವೊಂದು, ಅದು ಎಲ್ಲನೂ ಈ ರೀತಿ ಕೆಂಜುಗಾಗಿದೆ ನೋಡಿ. ಈ ರೀತಿ ಮೆಹಂದಿ ಕಲರ್ ಬಂದಿದೆ. ಈ ರೀತಿ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ನಾವು ಇಂಡಿಕಾ ಪೌಡರ್ನ ಕೂಡ ಅಪ್ಲೈ ಮಾಡಬೇಕು. ನೀವು ಇಂಡಿಕಾ ಪೌಡರ್ನ ನೆಕ್ಸ್ಟ್ ಡೇ ಕೂಡ ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ಇವಾಗ ಕೂಡ ಸ್ವಲ್ಪ ಹೊತ್ತು ಬಿಟ್ಟು ಕೂದಲೆಲ್ಲ ಒಣಗಿದ ಮೇಲೆ ಇವಾಗೆ ಮತ್ತೆ ಇನ್ನೊಂದು ಸರಿ ಕೂಡ ಅಪ್ಲೈ ಮಾಡ್ಬೋದು. ನಿಮ್ಮ ಚಾಯ್ಸು, ನಿಮ್ಗೆ ಯಾವ ರೀತಿ ಬೇಕು ಅಂದರೆ ಆ ರೀತಿ ಮಾಡ್ಕೋಬೋದು. ಬಟ್ ನೆಕ್ಸ್ಟ್ ಡೇ ಅಪ್ಲೈ ಮಾಡೋದ್ರಿಂದ ಮೆಹಂದಿದೇನಿರುತ್ತೆ ಇದು ಕೂಡ ಸ್ವಲ್ಪ ಅದ್ರದ್ದು ಎಫೆಕ್ಟ್ ಎಲ್ಲ ಆಗುತ್ತೆ. ನೋಡಿ ಇದು ಕೂಡ ಇಂಡಿಕಾ ಪೌಡರ್. ಇವತ್ತೇ ಕೂಡ ಇದನ್ನು ಅಪ್ಲೈ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಇದನ್ನು ಏನಕ್ಕೆ ಯೂಸ್ ಮಾಡೋದು ಅಂದರೆ ಇದು ಬ್ಲಾಕ್ ಆಗೋದಕ್ಕೆ ಯೂಸ್ ಮಾಡೋದು. ಇದು ಕೂಡ ಅಷ್ಟೇ ನ್ಯಾಚುರಲ್ಲು. ನೀವು ಗೂಗಲಲ್ಲೆಲ್ಲ ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ. ಇದು ಪೌಡರ್ ಬಂದು ನೋಡಿ ಫುಲ್ಲು ಗ್ರೀನ್ ಕಲರ್ ಇರುತ್ತೆ, ಅಂದರೆ ಕಲರ್ ಅಂತೀವಲ್ಲ ಆ ಥರ ನೋಡಿ. ಇದು ಪೌಡರ್, ಇದೂ ಕೂಡ ಅಷ್ಟೇ ಗ್ರೀನ್ ಕಲರ್ದೇನು ಅದು ಪುಡಿ ಬರುತ್ತಲ್ಲ, ಸಾರಿ ಅದು ಸೊಪ್ಪು, ಅದನ್ನು ಪೌಡರ್ ಮಾಡಿರೋದು. ಇದು ಕೂಡ ಅಷ್ಟೇ ಆಲ್ರೆಡಿ ನಾನೆಲ್ಲ ಅಪ್ಲೈ ಮಾಡಿದ್ದೀನಿ. ಸ್ವಲ್ಪ ಇತ್ತೀಗ ಖಾಲಿ ಆಯಿತು. ಇದು ಕೂಡ ನೋಡಿ ಇದಿಷ್ಟಿದೆ. ಇದನ್ನು ಕೂಡ ಎಲ್ಲ ನೀಟಾಗಿ ಇದನ್ನು ಸ್ವಲ್ಪ ಉಗುರು ಬೆಚ್ಚು ನೀರು ಅಂದರೆ ಬಿಸಿ ನೀರಲ್ಲಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ತಣ್ಣೀರಲ್ಲಿ ಮಾಡಬಾರ್ದು. ಇದನ್ನು ಸ್ವಲ್ಪ ಬಿಸಿ ನೀರಲ್ಲಿ ಅಂದರೆ ಉಗುರು ಬೆಚ್ಚು ನೀರು ಇರುತ್ತಲ್ಲ ಅದರಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ನೋಡಿ ಇದನ್ನು ಕೂಡ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಕಲಿಸ್ಕೋಬೇಕು. ಇದು ಸ್ವಲ್ಪ ಹೊತ್ತು ಕಲಸಿ ಬಿಟ್ಟರೆ ಬ್ಲಾಕ್ ಆಗಿಬಿಡುತ್ತೆ. ಹಾಗಾಗಿ ಕಲಸಿ ಹಿಂದೆಲ್ಲೇ ಇದನ್ನು ಅಪ್ಲೈ ಮಾಡಬೇಕು ನಾವು. ಈಗ ನೋಡಿ ಇದನ್ನು ಕೂಡ ಅಷ್ಟೇ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಕೂಡ ಅಷ್ಟೇ ಸೇಮ್ ಮೆಹಂದಿನ ಯಾವ ರೀತಿ ಅಪ್ಲೈ ಮಾಡೀವಿ ಅದೇ ರೀತಿಯೇ ನೀಟಾಗಿ 2 ಭಾಗ ಮಾಡ್ಕೊಳ್ಳಿ. ಕೂದಲನ್ನ 2 ಭಾಗ ಮಾಡ್ಕೊಬಿಟ್ಟು ನೀಟಾಗಿ ಒಂದು ಕಡೆಯಲ್ಲಿಂದ ಇದನ್ನು ಕೂಡ ಅಷ್ಟೇ ಹಚ್ಕೊಳ್ಳಿ ಕೂದಲಿಗೆ ಪೂರ್ತಿ. ಇದನ್ನು ಕೂಡ ಅಷ್ಟೇ ಕೈಯಲ್ಲೇ ಹಚ್ಚುತ್ತಾ ಇದ್ದೀನಿ. ಯಾವುದೇ ರೀತಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ನೀವು ಬೇಕು ಅಂದರೆ ಕವರ್ ಅಥವಾ ಗ್ಲೌಸ್ ಕೂಡ ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ ಕೈಯಲ್ಲೇ ಹಚ್ಚುತ್ತಾ ಇದ್ದೀನಿ. ನೀಟಾಗಿ ನೋಡಿ ಈ ರೀತಿ ಪಾರ್ಟ್ ಮಾಡ್ಕೋಬೇಕು. ಪಾರ್ಟ್ ಮಾಡಿಕೊಂಡು ನೀಟಾಗಿ ಹಚ್ಕೊಳ್ಳಿ. ನೀವು ಯಾವುದ್ಯಾವುದೋ ಕೆಮಿಕಲ್ ಇರೋದೆಲ್ಲ ಯೂಸ್ ಮಾಡೋ ಬದಲು ಈ ರೀತಿ ನೀಟಾಗಿ ಅವಾಗವಾಗ ನೀವೊಂದು ಮಂತ್ಗೋ ಇಲ್ಲ 15 ಡೇಸ್ಗೋ ಒಂದು ಸರಿ ನಿಮಗೆ ಜಾಸ್ತಿ ಇದೆಯಾ ಅಂದರೆ ವೈಟ್ ಹೇರ್ಸು ಅಥವಾ ಕಡಿಮೆ ಇದೆಯಾ ನೋಡಿಕೊಂಡು ನಿಮಗೆ ವೈಟ್ ಹೇರ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಅನ್ನಿಸ್ದಾಗ ಈ ರೀತಿ ಅಪ್ಲೈ ಮಾಡ್ಕೋಬೋದು. ಒಂದು 15 ಡೇಸ್ಗೆ ಒಂದು ಸರಿ ಅಥವಾ ಒಂದು ಮಂತ್ಗೆ ಒಂದು ಸರಿ ಈ ರೀತಿ ಮಾಡ್ಕೋಬೋದು. ನೀವು 20 ಡೇಸು ಇಲ್ಲ 15 ಡೇಸ್ಗೆ ಒಂದು ಸರಿ ಈ ರೀತಿ ಮಾಡಿಕೊಂಡ್ರೆ ಮನೆಯಲ್ಲೇ ಮಾಡ್ಕೋಬೋದು. ಮತ್ತು ಯಾವುದೇ ರೀತಿ ಕೆಮಿಕಲ್ ಫ್ರೀ, ಹಾಗಾಗಿ ಯಾವುದೇ ರೀತಿ ನಮಗೂ ಒಂದು ಪ್ರಾಬ್ಲಮ್ ಏನೂ ಆಗೋದಿಲ್ಲ. ಕೆಮಿಕಲ್ಸ್ ಎಲ್ಲ ಹಾಕಿರೋದನ್ನ ಯೂಸ್ ಮಾಡೋದ್ರಿಂದ ತುಂಬ ಕೂದಲು ಉದುರೋದು ಮತ್ತು
ಕಣ್ಣುರಿ ತಲೆನೋವು ಈ ಥರದ್ದೆಲ್ಲ ಬರುತ್ತೆ. ಬಟ್ ಈ ಥರ ನ್ಯಾಚುರಲಾಗಿ ನಾವೇ ಮನೆಯಲ್ಲಿ ರೆಡಿ ಮಾಡ್ಕೊಳ್ಳೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನಿಮಗೆ ಇಂಡಿಕಾ ಅದು ಗಿಡ ಕೂಡ ಸಿಗುತ್ತೆ, ಅದ್ರದ್ದು ಪೌಡ್ರು ಕೂಡ ಮಾಡ್ಕೊಂಡು ನೀವು ಹಚ್ಕೋಬೋದು. ಇಲ್ಲ ಹಸಿದು ಸೊಪ್ಪು ಬರುತ್ತಲ್ಲ ಅದನ್ನು ಕೂಡ ಅಷ್ಟೇ ಮಿಕ್ಸಿಯಲ್ಲಿ ಹಾಕೋಬಿಟ್ಟು ಅದನ್ನು ಕೂಡ ಅಪ್ಲೈ ಮಾಡ್ಬೋದು. ಹಾಗೆ ಮೆಹಂದಿ ಕೂಡ ಅಷ್ಟೇ, ನೀವು ಮೆಹಂದಿ ಸೊಪ್ಪು ಬರುತ್ತಲ್ಲ ಅದನ್ನು ಒಣಗಿಸ್ಬಿಟ್ಟು ಪುಡಿನ ಮಾಡಿ ಇಟ್ಕೋಬೋದು ಮನೆಯಲ್ಲೇ. ಇದನ್ನು ಕೂಡ ಅಷ್ಟೇ ನೋಡಿ ನೀಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಫುಲ್ ಯಾವ ರೀತಿ ನಾವು ಮೆಹಂದಿನ ಅಪ್ಲೈ ಮಾಡ್ತೀವಿ ಅದೇ ರೀತಿಯೇ ಇದನ್ನು ಕೂಡ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಈಗ ನೋಡಿ ನೀಟಾಗಿ ಇದನ್ನು ಕೂಡ ಅಷ್ಟೇ ಎಲ್ಲ ಫುಲ್ಲು ಕೂದಲಿಗೆಲ್ಲನೂ ಹಚ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ಹಚ್ಕೊಂಡಿದ್ದಾದಮೇಲೆ ಇದನ್ನು ಕೂಡ ಅಷ್ಟೇ ಒಂದು ಗಂಟು ಕಟ್ಬಿಟ್ಟು ಈ ರೀತಿ ಒಂದು ಕ್ಲಿಪ್ನ ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಂಡ್ಮೇಲೆ ಇದನ್ನು ನೀವು 1 ಅವರ್ ಇಲ್ಲ 2 ಅವರ್ ಕೂಡ ಬಿಡ್ಬೋದು ನೀವು ಇದನ್ನು. ಈ ಇಂಡಿಕಾ ಪೌಡರಿಂದ ಕೂದಲು ಏನಿರುತ್ತಲ್ಲ ಅದೆಲ್ಲ ಬ್ಲ್ಯಾಕ್ ಆಗುತ್ತೆ, ಅದಕ್ಕೋಸ್ಕರ. ಮತ್ತು ಮೆಹಂದಿ ಅಪ್ಲೈ ಮಾಡಿ ಇದನ್ನು ಮಾಡಬೇಕು. ಮತ್ತು ಬರೀ ಇದೊಂದೇ ಮಾಡಿದರೆ ಯೂಸ್ ಆಗೋದಿಲ್ಲ, ಮೆಹಂದಿ ಮೇಲೆ ಇದು ನೀಟಾಗಿ ಹತ್ತುತ್ತೆ, ಆಗ ಬ್ಲ್ಯಾಕ್ ಆಗುತ್ತೆ ಏರ್ಸು. ಹಾಗಾಗಿ ಮೆಹಂದಿ ಹಾಕಿದ್ದಾದ್ಮೇಲೆ ಇದನ್ನು ಹಾಕಬೇಕು. ಮೆಹಂದಿ ಹಾಕಿ ನೆಕ್ಸ್ಟ್ ಡೇ ಕೂಡ ಹಾಕ್ಬೋದು, ಇಲ್ಲ ಮೆಹಂದಿ ಹಾಕ್ಬಿಟ್ಟು ವಾಶ್ ಮಾಡಿ ಕೂಡ ಹಾಕೋಬೋದು, ಇಲ್ಲ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಕೂಡ ಹಾಕೋಬೋದು. ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಆ ರೀತಿ ಮಾಡ್ಕೊಳ್ಳಿ. ಈಗ ಮೆಹಂದಿ 1-2 ಸ್ಪೂನು ಇದೊಂದು 2 ಸ್ಪೂನ್ ಹಾಕ್ಕೊಬಿಟ್ಟು ನೀಟಾಗಿ ಫುಲ್ಲು ತಲೆಗೂ ಅದು ಒಂದೇ ಸರಿ ಕೂಡ ಅಪ್ಲೈ ಮಾಡ್ಬೋದು. ಬಟ್ ನಾನಿಲ್ಲಿ ನೀಟಾಗಿ ಮೊದಲು ಮೆಹಂದಿಯನ್ನು ಎಲ್ಲ ಫುಲ್ಲು ಆಮೇಲೆ ಇಂಡಿಕಾ ಪೌಡರ್ನ ಹಾಕಿದ್ದೀನಿ. ಇದು ಕೂಡ ಅಷ್ಟೇ. ಈಗ ಇಂಡಿಕಾ ಹಾಕ್ಕೊಂಡು ಒಂದು 2 ಅವರಷ್ಟು ಬಿಡ್ತಿದ್ದೀನಿ. ಈಗ ನೋಡಿ ಇಂಡಿಕಾ ಹಾಕಿದ್ಮೇಲೆ ಒಂದು 2 ಅವರಷ್ಟು ಆಗಿದೆ. ಈಗ ನೋಡಿ ಫುಲ್ ಎಲ್ಲ ಬ್ಲ್ಯಾಕ್ ಆಗಿದೆ. ನಿಮಗೆ ಟೈಮ್ ಇಲ್ಲ ಅಂದರೆ 1 ಅವರ್ ಬಿಟ್ಟರು ಕೂಡ ಸಾಕು, ಬ್ಲ್ಯಾಕ್ ಆಗುತ್ತೆ. ಈಗ ನೀವು ಸ್ನಾನ ಮಾಡುವಾಗ ತುಂಬ ಬಿಸಿ ನೀರನ್ನ ಯೂಸ್ ಮಾಡಬಾರ್ದು, ಆದಷ್ಟು ವಾಮ್ ವಾಟ್ರು ಅಂದರೆ ಬೆಚ್ಚಗಿರೋ ಅಂಥದ್ದು, ಉಗುರು ಬೆಚ್ಚಗಿರೋ ಅಂಥ ನೀರನ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಆಗುತ್ತೆ ಅಂದರೆ ತಣ್ಣೀರಲ್ಲೇ ತೊಳ್ಕೊಳ್ಳಿ ಆದಷ್ಟು. ಮತ್ತು ಶಾಂಪೂನ ಯೂಸ್ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಶಾಂಪು ಯೂಸ್ ಮಾಡಬೇಡಿ. ಅದೇನಿರುತ್ತೆ ಪೌಡರ್ ಅದೆಲ್ಲ ಹೋಗೋ ರೀತಿ ಸ್ವಲ್ಪ ವಾಶ್ ಮಾಡಿ ಅಷ್ಟೇ, ತುಂಬ ಉಜ್ಜೋದು ಈ ಥರದ್ದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಈಗ ನೋಡಿ ನಂದು ಸ್ನಾನ ಎಲ್ಲ ಆಯಿತು, ಏರ್ ವಾಶ್ ಎಲ್ಲ ಮಾಡ್ಕೊಂಡು ಬಂದೆ. ಈಗ ನಾನು ಅಂದರೆ ಟವಲ್ಲೆಲ್ಲ ಹಾಕ್ಬಿಟ್ಟು ತುಂಬಾ ಒರೆಸೋದು ಒತ್ತೋದು ಈ ಥರದ್ದೆಲ್ಲ ಏನು ಮಾಡಬೇಡಿ. ಸ್ವಲ್ಪ ಗಾಳಿಗೆ ಹಾಗೆ ಒಣಗಲಿ ಕೂದಲೆಲ್ಲನೂ. ಹಾಗಾಗಿ ನೋಡಿ ನಾನು ಟೆರೆಸ್ ಮೇಲೆ ಬಂದಿದ್ದೆ. ಈಗ ನೋಡ್ತಾ ಇರ್ಬೋದು ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ. ಅದು ವೈಟ್ ಎಲ್ಲ ಏನಿರುತ್ತೆ ಅದೆಲ್ಲ ಬ್ಲ್ಯಾಕ್ ಆಗಿರುತ್ತೆ. ಹಾಗೆ ಒಂದು ಥಿಂಗ್ ಏನು ಅಂದರೆ ಶಾಂಪು ಹಾಕಿ ತೊಳೆಯೋದಕ್ಕೆ ಹೋಗಬೇಡಿ, ಹಾಗೆ ಉಗುರು ಬೆಚ್ಚು ನೀರಲ್ಲಿ ತೊಳ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು ರಿಸಲ್ಟ್ ನೀವೇ ನೋಡ್ತಾ ಇದ್ದೀರಾ, ಫುಲ್ಲೆಲ್ಲ ಬ್ಲ್ಯಾಕ್ ಆಗಿದೆ ಏರ್ಸ್ ಎಲ್ಲನೂ. ಹಾಗೆ ಮೆಹಂದಿ ಹಾಕಿರ್ತೀವಲ್ಲ, ಮೆಹಂದಿ ಮೇಲೆ ಅಪ್ಲೈ ಮಾಡೋದ್ರಿಂದ ಅದು ನೀಟಾಗಿ ಒಳ್ಳೆ ನಮಗೆ ಫಿನಿಶಿಂಗ್ ಒಳ್ಳೆ ಕಲರ್ ಕೂಡ ಬರುತ್ತೆ, ಬ್ಲ್ಯಾಕ್ ಕಲರ್ ಆಗುತ್ತೆ. ಮೆಹಂದಿ ಆಗದೆ ಬರೀ ಇಂಡಿಕಾ ಹಾಕಿದ್ರೆ ಕಲರ್ ಬರೋದಿಲ್ಲ. ನೋಡಿ ಈ ರೀತಿ ಆಗಿದೆ. ಹಾಗೆ ಬಿಸಿಲು ಇತ್ತು, ಸ್ವಲ್ಪ ಬಿಸಿಲಲ್ಲಿ ಚೆನ್ನಾಗಿ ಕೂದಲೆಲ್ಲ ಒಣಗಿಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಬಿಸಿಲಿಗೆ ಬಂದು ಕೂತಿದ್ದೀನಿ. ಇವತ್ತು ಕೂಡ ನೀವು ಯಾವುದೇ ರೀತಿ ತಲೆಯನ್ನು ಬಾಚೋದು ಈ ಥರದ್ದೆಲ್ಲ ಏನು ಮಾಡಬೇಡಿ, ಹೀಗೆ ಒಣಗಿಸ್ಕೊಂಡು ಸುಮ್ಮನೆ ಒಂದು ರಬ್ಬರ್ ಹಾಕ್ಬಿಡಿ. ನೆಕ್ಸ್ಟ್ ಡೇ ನೀವು ಬೆಳಗ್ಗೆನೇ ಎದ್ಬಿಟ್ಟು ಚೆನ್ನಾಗಿ ಕೊಬ್ಬರಿ ಎಣ್ಣೆನ ಹಚ್ಕೊಳ್ಳಿ, ಯಾಕೆಂದರೆ ಸಿಕ್ಕಾಗಿರುತ್ತೆ ಕೂದಲು. ಹಾಗಾಗಿ ಚೆನ್ನಾಗಿ ಕೊಬ್ಬರಿ ಎಣ್ಣೆಲ್ಲ ಹಚ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು, ಅಂದರೆ ಸ್ನಾನ ಮಾಡೋದಕ್ಕೂ ಮೊದಲು ಸ್ವಲ್ಪ ಕೊಬ್ಬರಿ ಎಣ್ಣೆನ ಚೆನ್ನಾಗಿ ಅಪ್ಲೈ ಮಾಡಿಬಿಡಿ ಕೂದಲಿಗೆ ಎಲ್ಲನೂ ಚೆನ್ನಾಗಿ ಅಪ್ಲೈ ಮಾಡಿ ನೆಕ್ಸ್ಟ್ ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಿ. ಆಗ ಶಾಂಪು ಎಲ್ಲ ಹಾಕ್ಕೊಂಡು ನೀವು ನೀಟಾಗಿ ಏರ್ ವಾಶ್ ಮಾಡ್ಕೊಳ್ಳಿ. ಯಾವುದೇ ಕಲರ್ಸ್ ಎಲ್ಲ ಸೈಡ್ ಎಫೆಕ್ಟ್ ಏನು ಇರೋದಿಲ್ಲ. ನ್ಯಾಚುರಲ್ ಆಗಿ ನಮ್ಮ ಕೂದಲನ್ನ ನಾವು ವೈಟ್ ಹೇರ್ಸ್ ಏನಿರುತ್ತಲ್ವ ಅದನ್ನೆಲ್ಲ ಕವರ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಏರ್ಸ್ ತುಂಬ ಏರ್ ಲಾಸ್ ಆಗೋದು ಈ ಥರದ್ದೆಲ್ಲ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಯಾಕೆಂದರೆ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಲ್ಲ. ಹಾಗಾಗಿ ನಾನು ನಿಮಗೆ ಸಜೆಷನ್ ಮಾಡ್ತಾ ಇದ್ದೀನಿ. ನೀವು ಕೂಡ ಈ ಮೆಥಡ್ನ ಫಾಲೋ ಮಾಡಿ. ನಿಮ್ಗೆ ಏನು ಅನ್ನಿಸ್ತು, ನಿಮ್ಗೆ ಯಾವ ರೀತಿ ರಿಸಲ್ಟ್ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.